ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪನ್ನೀರ್ ಕ್ಯಾರೆಟ್ ಪರಾಟ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಪರಾಟ ಮಾಡಲಿಕ್ಕೆ ಇಲ್ಲಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಮತ್ತು ಇದು ಫ್ಲ್ಯಾಕ್ಸೀಡ್ ಪೌಡರು ಚಪಾತಿಗೆ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಮತ್ತು ಇದು ಸ್ಟಫಿಂಗ್ ಏನೇನು ಬೇಕಂದರೆ ಪನ್ನೀರ್ ಬೇಕು, ಮತ್ತು ನಾನಿಲ್ಲಿ ಒಂದು ಚೀಸ್ ಸ್ಲೈಸ್ ಯೂಸ್ ಮಾಡ್ಕೊಳ್ತೀನಿ, ಮತ್ತು ನಾನು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿದ್ದೀನಿ, ಒಂದು ಕ್ಯಾರೆಟು, 2 ಈರುಳ್ಳಿ, ಮತ್ತು ಕರಿಮೆಣಸಿನ ಪೌಡರು, ಮನೇಲೇ ಮಾಡಿರೋಂಥ ಪೌಡರ್ ಅದು, ಉಪ್ಪಿನ ಪುಡಿ, ಅರಿಶಿನ ಮತ್ತು ಖಾರದ ಪುಡಿ. ಇದಿಷ್ಟೇ ಬೇಕಾಗಿರೋದು. ಇವಾಗ ಸ್ಟಫಿಂಗ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಹಿಟ್ಟನ್ನ ಕಲಸಿಟ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಗೋಧಿ ಹಿಟ್ಟಿಗೆ ಸ್ವಲ್ಪ ಫ್ಲ್ಯಾಕ್ಸೀಡ್ ಪೌಡರು ಮತ್ತು ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲಸಿಟ್ಕೊಳ್ತಾ ಇದ್ದೀನಿ. ಮತ್ತು ಅದು ಕಲಸಿಟ್ಮೇಲೆ ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಕೊಳ್ತಿದ್ದೀನಿ. ಮತ್ತು ಇವಾಗ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ನಾನಿಲ್ಲಿ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡು ಬಂದಿದ್ದೀನಿ, ಮತ್ತು ಕ್ಯಾರೆಟ್ದು ಸಿಪ್ಪೆ ತಗೊಳ್ತಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ಪರಾಟಾಸ್ ಬೇಕು ಅದ್ರ ಮೇಲೆ ನೀವು ಕ್ಯಾರೆಟ್, ಈರುಳ್ಳಿ ಮತ್ತು ಪನ್ನೀರನ್ನ ತಗೊಳ್ಬೋದು. ಸೊ ಇವಾಗ ನೋಡ್ತಿರ್ಬೋದು, ನಾನು ಎಲ್ಲ ಸಿಪ್ಪೆ ತೆಗೆದ್ಮೇಲೆ ಕ್ಯಾರೆಟ್ನ ನೀಟಾಗಿ ತುರಿದ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕ್ಯಾರೆಟ್ ಯೂಸ್ ಮಾಡ್ತಿದ್ದೀನಿ. ಸೊ ಒಂದು ಕ್ಯಾರೆಟು 4 ಪರಾಟ ಮಾಡ್ಕೊಬೋದು ನಾವು ಈಸಿಯಾಗಿ, ಬಿಕಾಸ್ ನಾವು ಪನ್ನೀರು, ಈರುಳ್ಳಿ ಎಲ್ಲ ಹಾಕೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಇಲ್ಲಿ ನಾನು ಕ್ಯಾರೆಟ್ ತುರಿದಿಟ್ಕೊಂಡ್ಮೇಲೆ ಪನ್ನೀರ್ ತಗೊಳ್ತಿದ್ದೀನಿ. ಸೊ ಪನ್ನೀರನ್ನು ಸ್ವಲ್ಪ ತುರಿದಿಟ್ಕೊಳ್ತಿದ್ದೀನಿ. ಸೊ ಪನ್ನೀರ್ ಆದಮೇಲೆ ಒಂದು ಸ್ಲೈಸು ಚೀಸ್ ತಗೊಳ್ತಿದ್ದೀನಿ. ಸೊ ಒಂದು ಸ್ಲೈಸ್ ಚೀಸ್ ಶೀಟ್ನೂ ಕೂಡ ತುರಿದಿಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಕ್ಯಾರೆಟು, ಪನ್ನೀರು, ಚೀಸು 3 ತುರಿದಿಟ್ಕೊಂಡಾಯಿತು. ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಅದನ್ನು ಕಟ್ ಮಾಡ್ಕೋಬೇಕು ನಾವು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು ಸಪ್ರೇಟ್ ಬೌಲಿಗೆ ತಗೊಳ್ತಾ ಇದ್ದೀನಿ. ತುಂಬ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಫುಲ್ ಟೇಸ್ಟಿಯಾಗಿ ಮಾಡ್ಕೊಬೋದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು 1 ಈರುಳ್ಳಿ ಯೂಸ್ ಮಾಡಿಕೊಂಡೆ. 1 ಈರುಳ್ಳಿ ಸಾಕು ಅನಿಸ್ತು, ಸೊ ಅದಕ್ಕೆ ಇನ್ನೊಂದು ಈರುಳ್ಳಿ ಕಟ್ ಮಾಡಲಿಲ್ಲ. ಸೊ ಇದಕ್ಕೆ ನಾವು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ಪೈಸಸ್ ಏನಿಲ್ಲ, ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ. ಇದಿಷ್ಟೇ ಯೂಸ್ ಮಾಡೋದು. ನಾನು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ, ಅದ್ರ ಬದಲು ಖಾರದ ಪುಡಿ ಹಾಕಿದ್ದೀನಿ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಹೇಗೆ ಪರಾಟ ಮಾಡೋದು ಅಂತ ನೋಡೋಣ. ಫಸ್ಟು ಮಾಮೂಲಿ ಚಪಾತಿಗೆ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಷ್ಟು ಹಿಟ್ಟು ತಗೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಂಡ್ಮೇಲೆ, ಈಗ ಒಬ್ಬಟ್ಟು ನಾವೆಲ್ಲ ಹೆಂಗೆ ಮಾಡ್ತೀವಿ ನೋಡಿ, ಸೊ ಅದೇ ಥರ ಹೂರಣ ಬದಲು ಈ ಸ್ಟಫಿಂಗ್ ಏನು ಮಾಡಿರ್ತೀವಿ ಅದನ್ನ ಹಾಕಿ ನೀಟಾಗಿ ಒತ್ಕೊಳ್ಳೋದು. ಸ್ವಲ್ಪ ಕಿತ್ತು ಹೋಗುತ್ತೆ ಆ ಕಡೆ ಈ ಕಡೆ, ಅದು ಸ್ಟಫಿಂಗ್ ಮಾಡಿರ್ತೀವಲ್ಲ ಅದರಿಂದ ಪರವಾಗಿಲ್ಲ, ಅಂತ ಜಾಸ್ತಿ ಏನು ಕಿತ್ತೋಗಲ್ಲ, ವಿ ಕ್ಯಾನ್ ಮ್ಯಾನೇಜ್. ಸೊ ಒನ್ಸ್ ಈ ಥರ ಲಟ್ಟಿಸ್ಕೊಂಡ್ಮೇಲೆ ಅದನ್ನ ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕಿ ಹಲ್ಲಲ್ಲಿ ಬೇಯಿಸ್ಕೊಳ್ಳೋದು. ನೀಟಾಗಿ ಈಸಿಯಾಗಿ ಫ್ಲಿಪ್ ಕೂಡ ಮಾಡ್ಬೋದು, ಏನು ಕಷ್ಟ ಏನಾಗಲ್ಲ. ಬಟ್ ಟೇಸ್ಟ್ ವೈಸ್ ತುಂಬ ಸೂಪರಾಗಿರುತ್ತೆ. ಯು ಮಸ್ಟ್ ಟ್ರೈ. ಇನ್ನು ಬೇಕಿದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಹಾಗೂ ಕೊಡ್ಬೋದು. ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ನೈಟ್ ಡಿನ್ನರಿಗೆ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಯಾವ ಥರ ಬೇಕಿದ್ರೂ ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನಂತಂದರೆ, ಏನು ಪಲ್ಯ ಗಿಲ್ಯ ಆ ಥರ ಏನು ಮಾಡ್ಕೊಳ್ಳೋಂಗಿಲ್ಲ, ಮೊಸರಿದ್ರೆ ಸಾಕು, ಯಾಕಂದರೆ ಸ್ಟಫಿಂಗ್ಸ್ ಎಲ್ಲ ಅಲ್ಲೇ ಇರುತ್ತಲ್ಲ. ಸೊ ನೋಡಿ, ಇಲ್ಲಿ ರೆಡಿ ಆಯಿತು. ಸೊ ನಾನು ಅದ್ರ ಜೊತೆಗೆ ಮೊಸರು, ಕ್ಯಾರೆಟು, ಕುಕುಂಬರ್ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. Thank you for watching. Please like and subscribe to my channel and share with your friends. Thank you.